ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿಂದನೇ ಮಂಗಳಾರತಿ ತೊಗೊಂಬಿಡಿ ನಮ್ಮ ಮನೆಯಿಂದ ನಿಮ್ಗೆಲ್ಲರಿಗೂ. ಫೈನಲಿ ಆಯಿತು ಪೂಜೆ. ಇವಾಗ ಸ್ವಲ್ಪ ಒಂದು ಗಿಫ್ಟ್ಸ್ ಪ್ಯಾಕಿಂಗ್, ಗೊತ್ತಲ್ಲ ಹೆಣ್ಮಕ್ಳು ಅಂದರೆ ಅರ್ಶಿನ ಕುಂಕುಮ ಜೊತೆ ಏನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ, ಸೊ ಎಲ್ಲ ಪ್ರತಿ ವರ್ಷ ಡಿಫ್ರೆಂಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಸೊ ಈ ವರ್ಷ ಸ್ವಲ್ಪ ಆ್ಯಡ್ ಆನ್ ಇದೆ, ಏನೇನು ತಂದಿದ್ದೀನಿ ಅಂತ ಹಾಗೆ ಪ್ಯಾಕ್ ಮಾಡ್ತಾ ನಿಮಗೂ ತೋರಿಸ್ತೀನಿ. ಸೊ ನಾನು ಇವಾಗ ಒಂದಷ್ಟು ಬ್ಯಾಗ್ಸ್ ಬುಕ್ ಮಾಡಿದ್ದೆ ರೀ, ಎಲ್ಲ ಆನ್ಲೈನ್ ಕ್ಯಾರಿ ಬ್ಯಾಗ್ಸ್ ಥರ. ಬಂದವ್ರಿಗೆ ತೊಂದರೆ ಆಗುತ್ತೆ ಕೈಯಲ್ಲಿ ಕೊಟ್ಟು ಕಳಿಸಿದ್ರೆ ಅಂತ ಕ್ಯಾರಿ ಬ್ಯಾಗ್ಸು ನಾನು ಚಿಕ್ಕದು ಮಾಡಿದೆ, ತುಂಬ ದೊಡ್ಡದಾಗಿ ಬಂದ್ಬಿಟ್ಟಿದೆ. ಇಟ್ಸ್ ಓಕೆ, ಅವ್ರಿಗೂ ಯೂಸ್ ಆಗುತ್ತೆ, ತುಂಬ ಸ್ಪೇಸ್ ಆಗಿದೆ. ನೆಕ್ಸ್ಟ್ ಏನಕ್ಕಾದ್ರೂ ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಇದು ಮತ್ತೆ ಇದು ಬಂದು ಗಿಫ್ಟ್ಸ್, ಇದೆಂತ ಇದು ಊದ್ಗಡ್ಡಿ ಸ್ಟ್ಯಾಂಡ್. ಸೊ ತಗೊಂಡೆ ಅದನ್ನು ಈ ಥರ ಒಂದು ಕ್ಯೂಟ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ. ಆಮೇಲೆ ಬಾಳೆಹಣ್ಣು, ಎಲೆ ಅಡಿಕೆ, ಮತ್ತು ಇನ್ನೇನು ಅಳೋದಿದೆ ಅಂದರೆ ಚಿಕ್ಕಪೇಟೆಗೆ ಹೋಗಿದ್ದೆ ಈ ತರೋದಕ್ಕೆ. ಏನಿದು ಬ್ಲೌಸ್ ಪೀಸ್ ತೊಗೊಂಡೆ. ಆಮೇಲೆ ಪ್ಯಾಕ್ ಆಗಿರೋ ಬ್ಯಾಂಗಲ್ಸ್. ಈ ಬ್ಯಾಂಗಲ್ಸಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಈ ಥರ ಬ್ಯಾಂಗಲ್ ರ್ಯಾಪ್ ಆಗಿ ಬಂದಿರುತ್ತೆ. ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಗಿಫ್ಟ್ ಪ್ಯಾಕಿಂಗ್ಸ್ ಥರ ಅವರೇ ಮಾಡಿ ಕೊಡ್ತಾರೆ. ಕ್ಯೂಟಾಗಿ ಒಂದು ಅರಿಶಿನ ಕುಂಕುಮ, ಎಲೆ ಅಡಿಕೆ, ಆಮೇಲೆ ಒಂದು 4 ಬ್ಯಾಂಗಲ್ ಇಟ್ಟು ಈ ಥರ ಒಂದು ಇದರಲ್ಲಿ ಟೈ ಮಾಡಿ ಇಟ್ಟಿರ್ತಾರೆ. ಸೊ ನಮಗೆ ಎಷ್ಟಾಗುತ್ತೆ ಅಷ್ಟು ಸೋಂಬೇರಿ ಮಾಡೋದಕ್ಕೆ ಎಲ್ಲ ಸಿಗ್ತಿದೆ, ಅದಂತೂ ಫಾರ್ ಶ್ಯೂರ್. ಆಮೇಲೆ ಇದು ಸ್ವಲ್ಪ ನಾನು ಆನ್ಲೈನಲ್ಲಿ ನೋಡಿ ಪ್ಲ್ಯಾನ್ ಮಾಡಿದ್ದು. ಯಾರೋ ಎಲ್ಲ ಹೇಳ್ತಾ ಇದ್ರು ಗಿಫ್ಟ್ ಸಿಗುತ್ತೆ ಅಂತ. ಸೊ ಆ ಗಿಫ್ಟ್ ಶಾಪಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇವಾಗ ಇದೆಲ್ಲ ಪ್ಯಾಕ್ ಮಾಡ್ತೀನಿ. ಓಕೆ, ಸೊ ಮೊದಲಿಗೆ ನಾನು ಎಲೆ ಅಡಿಕೆ, ಬ್ಯಾಂಗಲ್ ತೋರಿಸಿದ್ನಲ್ಲ, ಬ್ಯಾಂಗಲ್ಲು, ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಫಸ್ಟು ಪ್ಯಾಕ್ ಮಾಡ್ತೀನಿ. ಓಕೆ, ತುಂಬ ದೊಡ್ಡದಾಗಿಲ್ವಾ? ಸಿಕ್ಕಾಪಟ್ಟೆ. ನಾನು ಸ್ಮಾಲ್ ಸೈಜ್ ಇದೆ, ನಾನು ಚಿಕ್ಕದಾಗ್ಬಿಡುತ್ತೆ ಕೊಡೋದಕ್ಕಾಗಲ್ಲ ಅಂದ್ಕೊಂಡೆ. ಸೊ ಬ್ಲೌಸ್ ಪೀಸ್ ಒಂದು ಇಡ್ತಾ ಇದ್ದೀನಿ. ಆಮೇಲೆ ಒಂದು ಸ್ಮಾಲ್ ಗಿಫ್ಟ್, ಇದಿಷ್ಟು ಈ ಸಲ ಕೊಡ್ತಾ ಇರೋದು ನಾನು ಪ್ಲ್ಯಾನ್ ಮಾಡಿ. ಆದರೆ ಬ್ಯಾಗ್ ಮಾತ್ರ ಅವ್ರು ಅನ್ಕೊಬೇಕು ಏನೋ ಜಾಸ್ತಿ ಕೊಡ್ತಿದ್ದಾರೆ, ಆದರೆ ಐಟಮ್ ಮಾತ್ರ ಇಷ್ಟೇ. ಕೊಟ್ಟಿದ್ದೀನಲ್ಲ, ಎಲ್ಲ ಇದೆ. ಒಂದು ಚಿಕ್ಕ ಗಿಫ್ಟ್ ಒಂದಿದೆ ಅಷ್ಟೇ. ಸೊ ಒಂದು ಬ್ಲೌಸು, ಎಲೆ ಅಡಿಕೆ, ಬಾಳೆನು, ಒಂದು ಗಿಫ್ಟ್, ಒಂದು ಪೌಚ್ ಎಲ್ಲ ರೆಡಿ ಆಯ್ತು. ಈಗ ಇದೇ ಥರ 10 ಪೌಚ್ ರೆಡಿ ಮಾಡಿ, ಒಂದು 11 10 ಪೌಚ್ ರೆಡಿ ಮಾಡಿ ಇಡ್ತೀನಿ. ಆಮೇಲೆ ನೆಕ್ಸ್ಟ್ ಮಾಡೋಣ ಅಂತ ಡಿಫ್ರೆಂಟ್ ಇದೆ ರೀ. ಇಲ್ಲಿ ನೋಡಿ, ಗೋಲ್ಡ್, ಸಿಲ್ವರ್, ಕಾಪರ್, ಯಾವ್ದು ಬೇಕೋ ಎತ್ಕೊಬೋದು. ಸೊ ರಿಪೀಟ್ ಅದೇ. ಓಕೆ, ಒಂದು ಬಳೆ, ಒಂದು ಬ್ಲೌಸ್, ಎಲೆ ಅಡಿಕೆ, ಬಾಳೆಹಣ್ಣು. ಇದೇನಕ್ಕೆ ಇವಾಗಲೇ ಮಾಡ್ಕೊತಿದ್ದೀನಿ ಅಂದರೆ ನಾನು ಬೇರೆ ರೆಡಿ ಆಗಬೇಕು, ನಾನು ಸೀರೆ ಉಡೋದು ಬೇರೆ. ಓ ಮೈ ಗಾಡ್, ಯಾಕೆ ಹೇಳ್ತೀರಾ, ಬೇಗ ಆಗುತ್ತೆ ನಾನು ಅದಕ್ಕೆ. ನೋಡಿ, ಇದಿಷ್ಟು ಒಂದು ಬ್ಯಾಗ್. ತುಂಬ ದೊಡ್ಡದೈತೆ, ಎಷ್ಟೊಂದು ಬ್ಯಾಗ್ ಇದು ಅಲ್ಲ, ಚಿಕ್ಕದಾಗಿ ತೋರಿಸಿದ್ದು ಅಲ್ಲಿ ಸೈಜು. ಸೊ ಇದಿಷ್ಟು. ಆಮೇಲೆ ವೆರಿ ಗಿಫ್ಟ್ ಪೌಚ್ ಆಯಿತು. ಎಷ್ಟು ಫಾಸ್ಟಾಗಿ ಆಗ್ತಿದೆ ನೋಡಿ, ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿರೋದಕ್ಕೆ. ನೀವು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಆಯಿತಾ, ಈಸಿಯಾಗೆ. ಫಸ್ಟೇ ಒಂದು ಏನಾದರೂ ಹೆಂಗಿದ್ರೂ ಗಿಫ್ಟ್ ಕೊಡ್ತೀವಿ ಹೆಣ್ಮಕ್ಳಿಗೆ. ಪ್ಲ್ಯಾನ್ ಮಾಡಿಕೊಂಡು ಈ ಥರ ಗಿಫ್ಟ್ಸ್ ರೆಡಿ ಮಾಡಿ ಕೊಡಿ. ಮೂರನೇ ಬ್ಯಾಗ್ ರೆಡಿ. ಒಂದು 10-11 ಜನಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಬ್ಲೌಸು ಈ ಸಲ ಸರಳಾಗಿದೆ ಕಲೆಕ್ಷನ್ಸ್. ನನಗೆ ಅಂಗಡಿ ಗೊತ್ತಿಲ್ಲ, ಎಲ್ಲ ಹೇಳಿರ್ತಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲೇ ನಾನು ಬ್ಯಾಂಗಲ್ಲು ಎಲ್ಲ ಒಂದೇ ಕಡೆ ಸಿಗುತ್ತೆ ರೀ. ಸುಮಾರು ಗಿಫ್ಟ್ ಶಾಪ್ಸ್ ಇದಪ್ಪ ಇವಾಗ ಚಿಕ್ಕಪೇಟೆಯಲ್ಲಿ. ಸೊ ಆನ್ಲೈನಲ್ಲೆಲ್ಲ ನೋಡಿ ನಿಮಗೂ ಸಿಗುತ್ತೆ ಒಳ್ಳೊಳ್ಳೆ. ನಾನು ಹೋಗಿದ್ದ ಅಂಗಡಿ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಅಯ್ಯೋ, ಚಿಕ್ಕಪೇಟೆನ, ಅದು ಆನ್ಲೈನೇ ಬೆಸ್ಟು. ನಾನು ಹೇಳ್ತೀನಿ, ಆನ್ಲೈನಲ್ಲೆಲ್ಲ ಪಟ್ ಅಂತ ಮನೆ ಡೋರಿಗೆ ಬರ್ತಾಯಿದೆ.
ಚಿಕ್ಕಪೇಟೆ ಜನ ಹಂಗಿದ್ಯೋ ಇಲ್ಲ ಏರಿಯಾನೇ ಹಂಗಿದ್ಯೋ ನನಗೆ ಸುಸ್ತಾಗೋಯ್ತು. ನನಗೆ ಒಂದಪ್ಪ ನನಗೆ ಯಾವಾಗ ಈಚೆ ಬಂದ್ಬಿಡ್ತೀನಿ ಅನ್ನೋ ಅಷ್ಟು ಸ್ಟ್ರೆಸ್ ಆಗಿಬಿಟ್ಟಿತ್ತು. ನಾನು ಅವತ್ತೇ ಅಂದ್ಕೊಂಡೆ ಇದು ಆ್ಯಕ್ಚುಲಿ ನಾನು ಆನ್ಲೈನಲ್ಲೇ ತರಿಸೋಣ ಅಂತಿದ್ದೆ. ಬ್ಲೌಸ್ ಪೀಸ್ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ ಆನ್ಲೈನ್. ಈ ಬ್ಯಾಂಗಲ್ಸ್ ಹುಡುಕಿ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಮಾಡಿದೆ. ಬೇಡದೇ ಇದ್ದಾಗ ಬರ್ತಾ ಇರುತ್ತೆ, ಪಾಪಪ್ ಆಗುತ್ತೆ. ಬೇಕನ್ನೋ ಟೈಮ್ಗೆ ಕಾಣೋದೇ ಇಲ್ಲ ಆನ್ಲೈನಲ್ಲಿ. ನಾನು ಯಾಕೆ ಹೇಳ್ತೀರಾ, ಹಬ್ಬ ಟೈಮಲ್ಲಂತೂ ಎಲ್ಲ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿರುತ್ತೆ. ಮತ್ತು ಇದು ಆ್ಯಕ್ಚುಲಿ ನಾನು ಈ ಗಿಫ್ಟ್ಸ್ ಬಂದು ಪಿಕ್ ಮಾಡಿದ್ದು ಜಯನಗರಲ್ಲಿ. ಇದು ಬಂದು ನಂದಿ ಗಿಫ್ಟ್ಸ್ ಅನಿಸುತ್ತೆ, ಜರ್ಮನ್ ಸಿಲ್ವರ್ ಕಡೆ ಅವರು. ಇದು ಒಂದು ಶಾಪ್ ಆ್ಯಕ್ಚುಲಿ. ಅಲ್ಲಿ ಹೋಗಿದ್ದೆ ಬೇರೆ ಗಿಫ್ಟ್ಸ್ ಏನಾದರೂ ತೊಗೊಳ್ಳೋಣ ಅಂತ. ಬಟ್ ಇದೇನೋ ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ಕೊಡೋಣ ಅಂದ್ಬಿಟ್ಟು ಅದನ್ನೊಂದು ಪ್ಲ್ಯಾನ್ ಮಾಡಿದೆ ಈ ಸಲ. ಚೆನ್ನಾಗಿದೆಯಾ ಯಶವಂತ್ ಅದು ನೋಡೋದಕ್ಕೆ? ಓಕೆ, ನೋಡೋಣ. ದೇವ್ರು ಚೆನ್ನಾಗಿಟ್ಟಿದ್ರೆ ಇದೇ ಥರ ಸಿಲ್ವರಲ್ಲೇ ಕೊಡೋಣ ಅಲ್ವಾ? ಎಷ್ಟೊತ್ತು ಗಂಟೆ ತಗೊಂಡೆ? ರಾತ್ರಿ ಎಷ್ಟು ಗಂಟೆಗೆ ಮಲಗಿದೆ ನೀನು? ರಾತ್ರಿ ಮಲಗಿಲ್ಲ, ಬೆಳಗಿನ ಜಾವ 3:30ವರೆಗೂ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ. ನಮ್ಮ ಮೊದಲೇ ಹುಷಾರು ಬೇರೆ ಇಲ್ಲ. ಅದರಲ್ಲಿ ಯಾಕೆ ಹೇಳ್ತೀರಾ, ನೀನು ಬಂದೆ ಗೊತ್ತಾ ಆಫೀಸಿಂದ, ಆಗ ಒಂದು 10 ಮಿನಿಟ್ಸ್ ಹಿಂಗೆ ಅಂದೆ, ನೀನು ಬಂದು ಎಬ್ಬರಿಸ್ದೆ. ತಿರ್ಗಾ ಆಮೇಲೆ ಎಲ್ಲಿ ಮಲ್ಗೇ ಇಲ್ಲ. ಅದು ಇವತ್ತು ಇದೆಲ್ಲ ಒಂದಿನ ಹಬ್ಬಕ್ಕೆ ಸ್ಯಾಕ್ರಿಫೈಸ್ ಮಾಡ್ಬೋದು. ನಿದ್ದೆ ಎಷ್ಟು ಕೆಲಸ ಇರುತ್ತೆ ಎಲ್ಲರಿಗೂ ಗೊತ್ತು. ಲಕ್ಷ್ಮೀ ಕೂರ್ಸೋರಿಗೆಲ್ಲ ಎಷ್ಟು ಹಬ್ಬದ್ದು ಡೆಕೋರೇಷನ್ಸು, ಕ್ಲೀನಿಂಗು. ಆ ಕ್ಲೀನಿಂಗಾ ತಗೋ ಒಂದು ರೂಮು ಗಲೀಜು, ತಿರ್ಗಾ ಇನ್ನೊಂದು ವ್ಯಾಕ್ಯೂಮ್ ತಗೋ, ಅದು ಮಾಡು ಇದು ಮಾಡು, ತಿರ್ಗಾ ಗಲೀಜು. 3 ಸಲ ಕ್ಲೀನ್ ಮಾಡಿದ್ದೀನಿ ಇಡೀ ಮನೇನ. ಒಂದು ರೂಮ್ ಮಾಡಿದ್ರೆ ಇನ್ನೊಂದು ರೂಮ್ ಹಂಗೆ ಇದಾಗ್ತಾ ಇರುತ್ತೆ. ಹಬ್ಬಗಳು ಕ್ಲೀನಿಂಗ್ ಅಂತೂ ಹಿಂಸೆ. ಅಪ್ಪ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಅದು ಈ ಸಲ ಚೆನ್ನಾಗಿದೆ ಡೇಟ್ಸ್ ಹಬ್ಬದ್ದು. ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಹಿಂಗೆ. ಈ ಮಂತ್ ಎಂಡ್ ಗಣೇಶ ಗೌರಿ ಇದೆ ತಿರ್ಗಾ. ಆಮೇಲೆ ಎಲ್ಲರ ಮನೆಯಲ್ಲೂ ಹಬ್ಬ ಜೋರ? ಎಲ್ಲ ಕಮೆಂಟಲ್ಲಿ ಹೇಳಿ ನೀವೇನೇನು ಮಾಡಿದ್ರಿ ಹಬ್ಬಕ್ಕೆ, ಅರೇಂಜ್ಮೆಂಟ್ಸು, ಊಟ, ಅಡಿಗೆ ಎಲ್ಲ. ನೀನೇನು ಮಾಡಿದ್ಯಾ ಹೇಳು. ನಾನಾ ಒಬ್ಬಟ್ಟು ಸಾರು, ಅನ್ನ, ಪುಳಿಯೋಗರೆ ಇಷ್ಟು ಮಾಡಿದ್ದೀನಿ. ಬರೀ ಸುಳ್ಳು. ಯಾಕೋ ಸುಳ್ಳು? ಏನಿಲ್ಲ, ನಾನೇ ಮಾಡಿದ್ದು ಅನ್ನೋದ್ರಲ್ಲೇ ಗೊತ್ತಾಗಿರುತ್ತೆ. ನಮ್ಮ ಅತ್ತೆ ಅವ್ರು ಮಾಡಿಕೊಟ್ರು, ಚೆನ್ನಾಗಿ ತಿಂದ್ವಿ ಅಷ್ಟೇ. ಅದು ಎಷ್ಟೊತ್ತಿಗೆ ತಿಂದಿದ್ದು? 3 o'clock ನೋನಲ್ಲಿ ಊಟ ತಿಂಡಿ ಎಲ್ಲ ಮಾಡಿರೋದು ಇವಾಗ. ಇನ್ನೊಂದು 2 ಪ್ಯಾಕಿಂಗ್ ಇದೆ. 2ಕ್ಕೆ ಪ್ಯಾಕ್ ಮಾಡಿ ಇಟ್ಟುಬಿಟ್ಟು ನೆಕ್ಸ್ಟು ನಮ್ಮದು ರೆಡಿ ಆಗುವ ಕಾರ್ಯಕ್ರಮ ಇದೆ. ಆಮೇಲೆ ರೆಡಿ ಆದಮೇಲೆ ತಿರ್ಗಾ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಹೆಂಗೆ ಯಾರ್ಯಾರು ಬಂದಿದ್ರು, ಏನು ಹೆಂಗಾಯಿತು ಸೆಲೆಬ್ರೇಷನ್ಸು, ನಮ್ಮ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಬಂದಿದ್ರು ಅಂತೆಲ್ಲ ರಿಯಲಿ ಲೈಟಾಗಿ ತೋರಿಸ್ತೀನಿ ಹಾಗೆ. ಆಯಿತಾ? ಸಿಗೋಣ. ಆಯ್ತಾ ರೆಡಿ? ಎಸ್ ಆಯಿತು. ಹಾಯ್. ಸ್ಯಾರಿ ಪ್ಲ್ಯಾನ್ ಮಾಡಿ ಕೊನೆಗೆ ಗೌನ್ ಹಾಕೊಂಡಂಗಾಯ್ತು. ಸ್ಯಾರಿ ಆಗಿಲ್ಲ, ಟೈಮ್ ಆಗೋಯ್ತು, ಅದಕ್ಕೆ ಗೌನೇ ಹಾಕ್ಕೊಂಡೆ. ಸೊ ಬನ್ನಿ ಬೇಗ ಪೂಜೆ ಮಾಡುವ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೈ. ಇರಿ, ಇಲ್ಲೇ ಹೇಳ್ಬೇಕು. ಬಾಯ್.
Sir actually told me last week, this time I'm going to come. Thank you, sir. First time I've come. Yeah. Their house is very good. Even Vikas sir, he was there telling the same It's thing. very, very nice. Sit down, sir. This is like small but good, well maintained. ಇವಾಗವರೆಗೂ ಏನೇನು ನೋಡಿದ್ದೀರಾ ವಿಡಿಯೋಲಿ ಅದೆಷ್ಟು ಇವತ್ತಿನ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ಸ್ ಕ್ಯೂಟ್ ಮೆಮೊರೀಸ್ನ ಇದು ಮಾಡಿದ್ದೀವಿ ವಿಡಿಯೋಸ್ ಹೇಳ್ತಿದ್ದೆ. ಸೊ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ, ಅಂದರೆ ಈಗ ಊಟಕ್ಕೆ. ಸೊ ಬಿಕಾಸ್ 9:30 ಆದ್ರೂ ಬಂದಿದ್ರು ಮನೆಗೆ. ಸೊ ಆಮೇಲೆ ಎಲ್ಲ ವಿಡಿಯೋಸ್ ಎಲ್ಲ ಒಂದು ವಿಡಿಯೋಸು ಮಾಡಬೇಕಂತ ಇಷ್ಟ ಇತ್ತು. ಬಟ್ ತುಂಬ ಪರ್ಸ್ನಲ್ ಆಗಿ ಇವಾಗ ಗೊತ್ತಿರುತ್ತೆ, ಮನೇಲಿ ಹಬ್ಬ ಅಂದರೆ ಸುಮಾರು ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಕ್ಯಾಮ್ರಾ ಇಟ್ಕೊಂಡು ಇವಾಗ ಮಾತಾಡೋಕ್ಕಾಗಲ್ಲ. ಸ್ವಲ್ಪ ಒಂದೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಇವತ್ತು ಇದಿಷ್ಟು ಒಂದು ನಮ್ಮ ಯಜಮಾನ್ರ ಕಾರ್ ಡಿಸ್ಟರ್ಬೆನ್ಸ್ ಇರುತ್ತೆ, ಇಲ್ಲ ನನ್ನ ಕುಕ್ಕರ್ಗೆ ಡಿಸ್ಟರ್ಬೆನ್ಸ್ ಇರುತ್ತೆ, ಇಗ್ನೋರ್. ಸೊ ಇವತ್ತು ಇಲ್ಲಿಗೆ ಈ ವ್ಲಾಗ್ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಮ್ಮ ವ್ಲಾಗ್ನ ನೋಡಿದ್ದಕ್ಕೆ. ಇರಯ್ಯ ಮಾರಯ್ಯ ಒಂದೆರಡು ವೈಂಡ್ ಅಪ್ ಮಾಡ್ತೀನಿ, ಬಡ್ಕೊತಾನೇ ಇದೆ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಈ ವಿಡಿಯೋಗೂ ತುಂಬ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಮೇಲೆ ಇದೇ ಥರ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವ್ಲಾಗ್ಸ್ನ ಇದೇ ಥರ ಎನ್ಶ್ಯೂರ್ ಮಾಡಿ ಕೊಡ್ತೀವಿ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಯಾವತ್ತೂ ಇರಬೇಕು. ಎಲ್ಲರಿಗೂ ಇನ್ನೊಂದ್ಸಲಿ ಹ್ಯಾಪಿ ವರಮಹಾಲಕ್ಷ್ಮಿ, ಆಮೇಲೆ ಎಲ್ಲರಿಗೂ ಅಷ್ಟೈಶ್ವರ್ಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.